ಮೌನರತನ ಫಸ್ಟ್ ಲೈನ್ ನೋಡ್ಬೇಕು. ತನ್ವಿತ ಎದೋಡಿ ಮನ್ವಿ ಟು ಕೃಷ್ಣ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಮ್ಮ ಡ್ಯಾನ್ಸ್ ಕ್ಲಾಸಲ್ಲಿ ಕೃಷ್ಣ ಜನ್ಮಾಷ್ಟಮಿ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ ಟೈಮ್ ಇವಾಗ 4 ಆಗಿದೆ. 4ಗೆ ಬರೋಕ್ಕೆ ಹೇಳಿದ್ದು. ಮಾರ್ನಿಂಗ್ ಎಲ್ಲ ಪ್ರಿಪ್ರೇಷನ್ ಎಲ್ಲ ಮಾಡಿದ್ದು, ಬಟ್ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ಇವಾಗ ಸೆಲೆಬ್ರೇಷನ್ದು ವ್ಲಾಗ್ ಮಾಡೋಣ ಅಂತ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವಾಗ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಾ ಇದ್ದೀನಿ. ಅಲ್ಲೋದ್ಮೇಲೆ ನೋಡೋಣ. ಇವಾಗ ಕ್ಲಾಸ್ ಎಂಟರ್ ಆಗ್ತಾ ಇದ್ದೀನಿ. ಇಲ್ಲಿ ನೋಡಿ ಕೃಷ್ಣ. ಆಲ್ಮೋಸ್ಟ್ ಇನ್ನೂ ಯಾರೂ ಬಂದಿಲ್ಲ. ದೇವರು ಆಮೇಲೆ ಚೆನ್ನಾಗಿ ಕಾಣುತ್ತೆ ಲೈಟಿಂಗ್ಸ್ ಎಲ್ಲ ಹಾಕಿದ್ಮೇಲೆ. ಜಸ್ಟ್ ನಾರ್ಮಲ್ ಲುಕ್. ಗೈಸ್ ಇಲ್ಲಿ ನೋಡಿ ಶ್ರಮಜೀವಿಗಳು ಎಲ್ಲರೂ ಬಲೂನ್ಸ್ ಡೆಕೋರೇಷನ್ ಮಾಡ್ತಾಯಿದ್ದಾರೆ. ಇವಾಗೆಲ್ಲ ಒಬ್ಬೊಬ್ಬರಾಗೆ ಬರ್ತಾ ಇದ್ದಾರೆ. ಇಲ್ಲಿ ನೀವು ನೋಡ್ಬೋದು ನಮ್ಮ ಕ್ಯೂಟ್ ರಾಧಾಕೃಷ್ಣ ನಮ್ಮ ಮಕ್ಕಳು ಎಷ್ಟು ಕ್ಯೂಟಾಗಿ ರೆಡಿಯಾಗಿ ಬಂದಿದ್ದಾರೆ. ಒಬ್ಬೊಬ್ಬರು ನೋಡೋಕೆ ಒಂದೊಂದು ಕಣ್ಣು ಸಾಲದು ಅಷ್ಟು ಕ್ಯೂಟಾಗಿ ಕಾಣಿಸ್ತಿದ್ರು. ಪೇರೆಂಟ್ಸು ಹಂಗೆ ಕ್ಯೂಟಾಗಿ ಬಂದಿದ್ದರು. ಆ್ಯಂಡ್ ಹಿಯರ್ ಈಸ್ ಅವರ್ ಕ್ಯೂಟ್ ಕೃಷ್ಣ. ಇದು ಕೃಷ್ಣ ಜನ್ಮಾಷ್ಟಮಿನ ಡೆಕೋರ್ ಮಾಡಿದ್ದು ನಾವೇ. ಹೆಂಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫುಲ್ ವಿಡಿಯೋ ನೋಡಿ. ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ಪೇರೆಂಟ್ಸ್ ಡ್ಯಾನ್ಸ್ ಎಲ್ಲ ಮಾಡ್ತಾರೆ ಇವತ್ತು. ಸೊ ಫುಲ್ ಒಂದು ಫನ್ಫಿಲ್ಡ್ ಡೇ ಥರ ಮೆಮೊರೇಬಲ್ ಡೇ ಆಗಿರುತ್ತೆ. ಲಾಸ್ಟ್ವರೆಗೂ ನೋಡಿ ಎಂಜಾಯ್ ಮಾಡಿ. ಹೆಣ್ಮಗು ಗೈಸ್, ಹೆಣ್ಮಗು. ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಯಾರು ಕೃಷ್ಣನ್ ಬಗ್ಗೆ ಒಂದು ಹಾಡು ಹೇಳ್ತೀರಾ? ನಮ್ಮ ಪರವಾಗಿ ನಮ್ಮ ಸ್ಟೂಡೆಂಟ್ ಇದ್ದಾರೆ, ಸೀನಿಯರ್ ಕಾವ್ಯ. ಕ್ಯಾಮ್ರಾಮನ್ ಒಂದೇ ಒಂದು ಶ್ಲೋಕ. ಕೃಷ್ಣ ನೀ ಬೇಗನೆ ಬಾರೋ, ಶ್ರೀ ಕೃಷ್ಣ ನೀ ಬೇಗನೆ ಬಾರೋ, ಈ ರಾಧೆಯ ಕೂಗು ನೀ ಕೇಳಲಿಲ್ಲವೇನು, ಈ ರಾಧೆಯ ಕೂಗು ನೀ ಕೇಳಲಿಲ್ಲವೇನು, ವಾಸುದೇವ ವೇಣುಗೋಪಾಲ ಕೃಷ್ಣ ಬಾ ನೀ ಬೇಗ ಬಾ. ಥ್ಯಾಂಕ್ ಯು. ಅದು ಗೊತ್ತಾಯ್ತು. ಗೋವಿಂದ ಶ್ರೀಕೃಷ್ಣ ಪರಮಾತ್ಮನಿಗೆ, ಶ್ರೀಕೃಷ್ಣ ಪರಮಾತ್ಮನಿಗೆ, ಗೋಪಾಲ್ಗೆ, ಹರಿಣಿ ನೋಡಿ ಹೇಳ್ಸ್ಕೊಂಡು ಮಾಡಿಸ್ಕೊಳ್ಳೋದಂದ್ರೆ ಇದೆ. ನೀವು ನೋಡ್ಕೊಳ್ಳಿ. ಫುಲ್ ಹೈಲೈಟು. ಹಾಂ, ಫುಲ್ ಹೈಲೈಟು. ನಮ್ಮ ಬಗ್ಗೆ ಗೊತ್ತಿಲ್ಲ, ಯಾರ ಬಗ್ಗೆ ಮಾತಾಡ್ಬೋದು. ಎಲ್ಲರಿಗೂ ನಮಸ್ಕಾರ. ನನ್ನ ಮಗ ಬಂದು ಮೋಹಿತ್ ಗೌಡ ಮತ್ತೆ ಒಂದು ಇಬ್ಬರು ಮಕ್ಕಳನ್ನ ಹಾಕಿದ್ದೀವಿ ಡ್ಯಾನ್ಸ್ ಕ್ಲಾಸ್ಗೆ.
ತುಂಬಾ ಕಷ್ಟ ಇತ್ತು, ಹಾಕೋಕ್ ಆಗದಿರೋ ಪರಿಸ್ಥಿತಿ, ಆದ್ರೂ ನಾನು ಹಾಕ್ಲೇಬೇಕು ಅಂತ ಹಾಕ್ದೆ. ಹೌದು, ನನಗೆ ತುಂಬಾ ಖುಷಿ ಆಗ್ತಿದೆ. ನನ್ನ ಮಗ ಅಂತ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿ ಸುಮ್ಮನೆ ಸ್ಯಾಂಪಲ್ ಯಾರು ಸೇರ್ಕೊಳ್ಳಲ್ಲ ಅಂದ್ರು. ಪೇರೆಂಟ್ಸ್ ಮೀಟಿಂಗ್ ಕರೆದಾಗ ಯಾರು ನಾನು ಸೇರ್ಕೊಳ್ಳಲ್ಲ, ಡ್ಯಾನ್ಸ್ ಬೇಡ ಬೇಡ ಅಂದ್ರು. ನಾನು ಇಲ್ಲ, ನಾನು ಸೇರ್ಕೋತೀನಿ, ನೀವು ಮಾಡ್ತೀನಿ, ಸುಮ್ಮನೆ ಮಾಡಿ, ನಿಮ್ಗೆ ಹೆಂಗ್ ಬರ್ತಾ ಮಾಡಿ ಮಾಡ್ತಿರೋ ವಿಡಿಯೋ ಮಾಡಿ ಇನ್ಸ್ಟಾಗ್ರಾಮ್ ಮತ್ತೆ ಇದಕ್ಕೆ ಸ್ಟೇಟಸ್ ಅಷ್ಟೇ ಆಗಿರೋದು. ಎಷ್ಟು ಫೋನ್ ಮಾಡಿ ಕೇಳ್ತಾರಂತೆ ಯಾವ ಡ್ಯಾನ್ಸ್ ಕ್ಲಾಸ್ ಯಾವ ಡ್ಯಾನ್ಸ್ ಕ್ಲಾಸ್, ಇಷ್ಟು ಒಂದೇ ಸರಿ ಇಷ್ಟೊಂದು ಇನ್ಸ್ಟಾಗ್ರಾಮ್ ಒಬ್ರು ದೇವಸ್ಥಾನಕ್ಕೆ ಹೋಗ್ಕೊಂಡು ಅಲ್ಲಿ ಯೂಟ್ಯೂಬ್ ವಿಡಿಯೋ ಮಾಡಿದ್ರು. ಅವ್ರು ಕೇಳ್ತಿದ್ರು, ಅವ್ರು ನೋಡೋಣ ನನ್ನ ಟೈಮ್ ಸಿಕ್ಕಿದ್ರೆ ಬರ್ತೀನಿ, ಒಂದು ಟಿಫಿನ್ ಬೇಕು ಅಂತ ಹೇಳಿದ್ದಾರೆ. ನೋಡ ಯಾವ ಬರ್ತಾರೋ ಗೊತ್ತಿಲ್ಲ ಅಂತಾರೆ. ಯೂಟ್ಯೂಬ್ ಎಲ್ಲ ಮಾಡ್ತಾರೆ, ಟೂರ್ ಪಿಕ್ ಅಂತ ಮಾಡ್ತಾರೆ ಅವರು. ಅವಾಗ ಸಿಕ್ಕಿದಾಗ ಹೇಳಿದ್ರು, ಅದು ನಮ್ದು ಫಾಲೋಯಿಂಗ್ ಕಳಿಸಿದಾಗ ನಮ್ದು ಡ್ಯಾನ್ಸ್ ಕ್ಲಾಸ್ ಅಪ್ಲೋಡ್ ಮಾಡಿದಾಗ ನೋಡಿದಾಗ ಅವ್ರು ಕೇಳಿದ್ರು ಹೆಂಗೆ ಏನು ಅಂತ ಕೇಳಿದ್ರೆ ನಾನು ಎಲ್ಲ ಹೇಳಿದ್ರು, ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅವ್ರು ಹೇಳ್ತಿದ್ರು ನಮ್ಗೆ ಇದೊಂದು ಪಿಕ್ ಬೇಕು, ಕಳಿಸ್ತೀರಾ ಅಂತ. ಆಯ್ತು ಕಳಿಸಿ, ಪರವಾಗಿಲ್ಲ, ನಮ್ಗೆ ಅವರು ನನಗೆ ಇಂಪ್ರೂವ್ ಆಗಿದ್ರಿ, ನಮ್ಮ ಮಕ್ಕಳು ಚೆನ್ನಾಗಿ ಇಂಪ್ರೂವ್ ಆಗ್ತಿದ್ದಾರೆ, ಅವ್ರು ಇಂಪ್ರೂವ್ ಆಗಿ ಆಯ್ತು ಮಾಡಿ ಅಂತ ಹೇಳಿದ್ವಿ. ನಮ್ಗಂತೂ ಖುಷಿ ಇದೆ ತುಂಬಾ. ನನ್ನ ಮಕ್ಕಳು ಚೆನ್ನಾಗಿ ಕಲಿತಿದ್ದಾರೆ, ಇನ್ನೂ ಚೆನ್ನಾಗಿ ಕಲಿತಾರೆ ಅಂತ ಅನ್ಕೊಂಡಿದ್ದೀನಿ. ಕಲಿತಾರೆ ಸಾಕು. ನಮ್ಗಿಷ್ಟು ನಮ್ಮನ್ನ ನೀವು ಅಡ್ವರ್ಟೈಸ್ಮೆಂಟ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ನೀವೇನ್ ಕಲ್ತಿದ್ದೀರೋ ಅದು ನೀವೇ ಅಡ್ವರ್ಟೈಸ್ಮೆಂಟ್ ತರ ತಗೊಂಡ್ಬಿಡ್ತು ಅಂದ್ರೆ ನಿಮ್ಮಿಂದ ನಾವು ಬೆಳಿತೀವಿ. ಮುಂದೆ ಬೆಳಿಬೇಕು ಅಂತ ಏನಿಲ್ಲ, ಸಾಕು. ಈಗ ಮಾಸ್ಟರ್ ಆಗಿ ಮ್ಯಾಮ್ ಆಗಿ ಪೋಸ್ಟ್ ಹಾಕ್ಬೇಕು ಅಂತ ನಾವು ಕೇಳ್ಕೊಂತೇನೆ. ಜಸ್ಟ್ ನೀವು ಮಾಡಿದ್ರೆ ನೀವು ಹಾಕೊಂಡಿದ್ದಕ್ಕೆ ಯಾರೋ ಒಬ್ರು 100 ಫೋನ್ ಮಾಡಿ ಯಾವ ಕ್ಲಾಸು ಅಂದ್ರಲ್ಲ, ಅಷ್ಟು ಸಾಕು. ನಾವು ಮಾಸ್ಟರ್ಗಳೆಲ್ಲ ನೆಮ್ಮದಿಯಾಗಿ ನಿದ್ರೆ ಮಾಡ್ತೀವಿ. ಇಷ್ಟೇ ನಮ್ಗೆ ಬೇಕಾಗಿರೋದು. ಪೇರೆಂಟ್ಸ್ ಕಡೆಯಿಂದ ಸಪೋರ್ಟ್ ಏನಂತಂದ್ರೆ ಇಷ್ಟೇ. ನೀವು ಏನ್ ಮಾಡ್ತೀರೋ, ನಿಮ್ಮ ಮಕ್ಕಳು ಏನ್ ಮಾಡುತ್ತೋ, ಕೈ ಎತ್ತುತ್ತೋ ಕಾಲು ಎತ್ತುತ್ತೋ ಸೆಕೆಂಡ್ ಏನ್ ಮಾಡುತ್ತೋ ಫಸ್ಟ್ ನೀವು ಅದನ್ನ ಅಗ್ರಿ ಮಾಡ್ಕೊಂಡು ಒಪ್ಕೊಂಡು ನೀವು ಹಾಕೋತೀರಲ್ಲ ಪೋಸ್ಟ್, ಅದೇ ನಮ್ಗೆ ಬೆಳೆಸೋದು. ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು. ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು. ಎಲ್ಲರೂ ಚಂದ ಕಾಣ್ತಾ ಇದ್ದೀರಾ. ಮನೆಗೆ ಹೋಗಿ ಎಲ್ಲರೂ ದೃಷ್ಟಿ ತೆಗೆಸ್ಕೊಳ್ಳಿ. ಮಕ್ಕಳಿಂದ ಹಿಡಿದು ವಿಷಯದ ಇರೋ ರಾತ್ರಿ ಏನ್ ರೆಡಿಯಾಗಿ ಬಂದಿದ್ದೀರೋ, ರೆಡಿಯಾಗಿ ಬರ್ತಿರೋರು ದೃಷ್ಟಿ ತೆಗೆಸ್ಕೊಳ್ಳಿ. ಬನ್ನಿ ಮಮ್ಮಿ, ರೆಡಿಯಾಗಿ ಯಾರು ದೃಷ್ಟಿ ತೆಗೆಸ್ಕೊಳ್ಳಿ. ಬಂದಿದ್ದೀರಲ್ಲ ಪ್ರೋಗ್ರಾಮ್ಗೆ, ಖುಷಿ ಆಯ್ತು. ಅದಕ್ಕೆ ಸರಿ, ಇವಾಗ ಫಸ್ಟೇ ಡ್ಯಾನ್ಸ್ ಹಾಡ್ಬಿಡ್ತೀರಾ ಇಲ್ಲ ಗೇಮ್ಸ್ ಆಡ್ತೀರಾ? ಸರಿ, ಇವಾಗ ಗ್ರೌಂಡ್ಗೆ ಮ್ಯಾಮ್ ಅದೆಲ್ಲ ರೀಸನ್ ಎಲ್ಲ ನರ್ವಸ್ ಆಗಿದ್ದಾರೆ, ಅದಕ್ಕೆ ನರ್ವಸ್ ಆಗಿದ್ದೀರಾ? ಯಾವ ಸ್ಟೆಪ್ ಬಿಟ್ಟೋಗ್ಬಿಡುತ್ತೆ ಅಂತ ನನಗೂ ಅದೇ ತಾನೇ ಬೇಕಾಗಿರೋದು. ಯಾಕಂದ್ರೆ ನಾವು ನಿಮ್ಮನ್ನ ಕ್ಲಾಸ್ ತಗೋಬೋದಲ್ಲ. ಯಾಕೆಂದ್ರೆ ನಮ್ಮ ಮಕ್ಕಳು ಇವಾಗ ನಿಮ್ಮ ಮಕ್ಕಳೆಲ್ಲ ಗ್ಲೋಬಲ್ ಬಂದ್ರೆ ನಮ್ಮ ಮಕ್ಕಳು 3 ತಿಂಗಳಿಂದ 6 ತಿಂಗಳಿಂದ ವರ್ಷದಿಂದ ಹಾಡ್ತಿದ್ರು. ಪ್ರಶ್ನೆ ಏನಂದ್ರೆ ನಿಮ್ದು 6 ತಿಂಗಳಾಯ್ತು, 9 ತಿಂಗಳಾಯ್ತು, 12 ತಿಂಗಳಾಯ್ತು, ಕಾಣಿಸ್ತೀನಿ ನೋಡಿ. ಸಬ್ಸ್ಕ್ರೈಬ್ ಮಾಡಿದ್ಯಾ? ಅಷ್ಟೇ. ಸ್ಟೇಜ್ ಅಂದ್ರೆ ಏನು? ನಾನು ಜೊತೆ ಒಂದು ಗೇಮ್ ಆಡಿಸ್ತೆ. ಬನ್ನಿ ಅಂತ ಗೇಮ್ಗೆ ಮಾತಾಡಕ್ಕೆ ಒಂದು ಟೈಮ್ ನಮ್ಗೆ ಇವಾಗ. ಬನ್ನಿ ತನ್ವಿತ ಎದೋಡಿ ಮನ್ವಿತ ಕಮ್ 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 ಬರೀ ಆಕ್ಷನ್ ಮಾಡ್ಬೇಕಷ್ಟೇ. ಎಸ್ ಅನ್ನೋದಕ್ಕೆ ಏನನ್ಬೇಕು? ಕತ್ತಲ್ ತೆಗೆಯಲ್ಲ ಬೇಡ, ಹಿಂಗ ಅನ್ಬೇಕು. ನೋ ಅನ್ನೋದಕ್ಕೆ ಅಷ್ಟೇ ಗೇಮು. ರೆಡಿನಾ? ನಾವು ಕೂತ್ಕೊಂಡು ಮಾಡಿಸ್ತೀನಿ. ಎಸ್ ಎಸ್ ನೋ ನೋ. ಯಾರಾದ್ರೂ ಸಿನ್ಸಿಯರ್ ಆಗಿ ಒಪ್ಕೊಳ್ಳಿ. ಕ್ಲಾಪ್ ಮಾಡಿ ಬಾಗೆ ಬಂದ್ಬಿಡಿ. ನೋ ನೋ ಎಸ್ ಎಸ್ ನೋ ನೋ ನೋ. ಸರ್ಕಲ್ ಇನ್ ಔಟ್ ಔಟ್ ಇನ್ ಔಟ್ ಇನ್ ಔಟ್ ಔಟ್ ಔಟ್. ಇಲ್ಲ ಆಡಿ ಬರಬೇಡ. ತೂಗು ಎಲ್ಲ ಆಡ್ತಾವ್ರು. ಇನ್ ನೋ. ಏನು ಅಡುಗೆ ಮಾಡಿಲ್ವಾ? ಸೂಪರ್ ಆಗಿದ್ದಾರೆ. ನಿಮ್ಮ ಮಗು ಹೆಸರು ಹೇಳಿಲ್ಲ. ನ್ಯೂ ಅಡ್ಮಿಷನ್, ಸೆಕೆಂಡ್ ಬ್ರಾಂಚ್ಗೆ ನ್ಯೂ ಅಡ್ಮಿಷನ್. ಜೋರಾಗಿ ಕ್ಲಾಪ್ ಮಾಡಿ. ಸೂಪರ್. ಲೇಟ್ ಮಾಡಲ್ಲ, ಸಮೇತ ಮಾಡಲ್ಲ. ನೋಡ್ಬಿಟ್ಟು ಹಿಂಗೆ ಮಾಡಬೇಕು, ಹೌದಲ್ವಾ? ಇದು ಬರೀ ಕ್ಲಾಸ್ ಅಲ್ಲ, ಇವರಿಗೆಲ್ಲ ಇನ್ನೊಂದು ಮನೆ ಇದ್ದಂತೆ. ನೇರ ನುಡಿಯಾದರೂ ತಾಯಿಯಂತ ಕಾಳಜಿ ಮಾಡುವರು. ಕೃಷ್ಣ ಮಾಸ್ಟರ್ ಕೋಪ ಸ್ವಲ್ಪ ಜಾಸ್ತಿ ಇದ್ದರು, ಮನಸ್ಸು ನಿಷ್ಕಲ್ಮಶ. ಇವರು ಮಕ್ಕಳಿಗೆ ದಾರಿ ತೋರುವ ಗುರು ಆಗುತ್ತಾರೆ, ಹಾಗೆ ಡ್ಯಾನ್ಸ್ ಅಂತ ಬಂದರೆ ರಾಕ್ಷಸನೂ ಆಗುತ್ತಾರೆ. ಅಪ್ಪೋಣ ನಗುವುದರ ಅರಸ, ಹಂಚುವರು ಹರ್ಷ, ಮನಸ್ಸು
ಸಾರಿ. ಇನ್ನು ಇಲ್ಲಿ ಕಲಿಯುತ್ತಿರುವ ಎಲ್ಲ ಮಕ್ಕಳು ನೋಡಿ ಒಮ್ಮೆ ಇವರ ನಡೆ ನುಡಿಯ ಹಾರೈಸಿ ಚಂದನ ಮನಕ್ಕೆ ತಾಯಿಗಳು ಸಿದ್ಧವಾಗುತ್ತಿರುವ ಈ ಹುಡಿಯ. ಒಟ್ಟಾರೆ ಜಿಡಿಎ ಹೀಗೆ ಮುಂದೆ ಬರಲಿ. ಜಿಡಿಎ ದೇವರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಹೀಗೆ ಇರಲಿ. ಡ್ಯಾನ್ಸ್ ಸ್ಟಾರ್ಟ್ ಮಾಡೋಣ. लाल कृष्ण महाराज की जय। ಕೈಯಲ್ಲಿ ಗೆಲ್ಲು ಹಿಡಿದೋನು ರಾಮ, ಕಡೆಯನ್ನು ಹಿಡಿದಿರುವ ವೀರ ಭೀಮ, ಒಳಗನ್ನು ಹಿಡಿದು ನಿಂತಿರುವೆ ಶ್ಯಾಮ, ನಿನಗಿರುವ ಇನ್ನೊಂದು ಪ್ರೇಮ. Bye.
ಆಕ್ಚುಲಿ ಇವ್ರು ಹೇಳ್ಬೇಕು ಅಂದ್ರೆ ನಮ್ಗೆ ಹಳೇ ಸ್ಟೂಡೆಂಟ್ ಇವರು ಹೌದು ಹೇಳಿ ಸ್ಟೂಡೆಂಟ್ ನಾವು 3 ವರ್ಷದಿಂದನೇ ಇವ್ರ ಹತ್ರ ಡ್ಯಾನ್ಸ್ ಕಲ್ತೀವಿ ನಾವು. ವುಮೆನ್ಸ್ ಡೇ ಕಾರ್ಯಕ್ರಮದ ಸ್ಟೂಡೆಂಟ್ ಇವರು ನಮ್ಗೆ ಕ್ಲಾಪ್ ಮಾಡಿ ಜೋರಾಗಿ. मधुबन में जो कन्हैया किसी गोपी से मिले, कभी मुस्काए कभी छेड़े कभी करे, राधा कैसे न चले, राधा कैसे न चले, आंगन मन में राधा कैसे न चले। मधुबन में भले कान्हा किसी को पी से मिले, मन तो राधा के ही प्रेम के हैं फूल खिले, इसलिए राधा चले, इसलिए राधा चले, बिना सोचे समझे, इसलिए राधा चले, इसलिए राधा चले। ओ गोपियां तारे हैं, चांद है राधा, फिर क्यों है उसको विश्वास राधा। राधा जी को जो सदाई करे घर जाने, राधा बेचारी को फिर अपने पिता होने। गोपियां आनी जानी है, राधा तो मन की रानी है, गोपियां आनी जानी है, राधा तो मन की रानी है, साँझ सखारे जमुना किनारे, राधा राधा ही गाना पुकारे। ಫ್ರೆಂಡ್ ಆದ ಕಾವ್ಯ ಅವರು ಹೇಳ್ಕೊಟ್ಟಿರೋದು ಕ್ಲಾಪ್ ಮಾಡಿಪ್ಪ. ಸೀನಿಯರ್ ಹುಡುಗಿ ಹೇಳ್ಕೊಟ್ಟಿರೋದು ನೆನ್ನೆ. ಸೂಪರ್ 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 ಕೊರಿಯೋಗ್ರಾಫ್.
ಸೊ ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಡೇ ವಾಸ್ ಸೂಪರ್ ಡೂಪರ್ ಆಗಿತ್ತು. ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಒನ್ಸ್ ಮೋರ್. ಸೊ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿರ ಬೇಗ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಮುಂದಿನ ಅಪ್ಡೇಟ್ಸ್ ಅದು ವೆಯ್ಟ್ ಮಾಡಿ. ಥ್ಯಾಂಕ್ ಯು, ಬಾಯ್.